ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಬಾಗಲಕೋಟೆ ಜಿಲ್ಲೆಯಲ್ಲಿ ಹೃದಯ ನಡಗಿಸುವಂತಹ ಭೀಕರ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಹೊಸ ಕಾರಿನಲ್ಲಿ ಊರಿಗೆ ಬಂದ ಯುವಕನನ್ನು ದಾರಿ ಮಧ್ಯೆ ಅಡ್ಡಗಟ್ಟಿ ಕೊಲೆ ಮಾಡಿ ನಂತರ ಮೃತದೇಹ ಹಾಗೂ ಕಾರಿಗೆ ಬೆಂಕಿ ಹಚ್ಚಿದ ಅಮಾನವೀಯ ಘಟನೆ ನಡೆದಿದೆ. ಹೌದು ವೀಕ್ಷಕರ, ಇದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕನ್ನೋಳಿ ಗ್ರಾಮದ ಸಮೀಪ ನಡೆದ ದಾರುಣ ಘಟನೆ. ಮೃತ ವ್ಯಕ್ತಿಯನ್ನು ಸೋಮು ಅಲಿಯಾಸ್ ಸೋಮಲಿಂಗಪ್ಪ ಪಡಸಗಿ ಎಂದು ಗುರುತಿಸಲಾಗಿದೆ. ನಿನ್ನೆ ಬೆಳಗ್ಗೆ ಹೊಸ ಕಾರು ಖರೀದಿಸಿದ್ದ ಸೋಮಲಿಂಗಪ್ಪ ಕಾರಿಗೆ ಪೂಜೆ ಮಾಡಿಸಿ ಸಂಜೆ ಸುಮಾರು 7:30 ವೇಳೆಗೆ ಊರಿಗೆ ಮರಳುತ್ತಿದ್ದಾಗ ಈ ದುರ್ಘಟನೆ ನಡೆದಿದೆ. ಈ ವೇಳೆ ಆರೋಪಿಗಳು ಕನ್ನೋಳಿ ಗ್ರಾಮದ ಬಳಿ ಮುಂಚಿತವಾಗಿ ಕಾದು ನಿಂತಿದ್ದರು. ಬೇರೊಂದು ಕಾರಿನಲ್ಲಿ ಬಂದಿದ್ದ ಪ್ರಮುಖ ಆರೋಪಿ ಸದಾಶಿವ ಮಲಗರಿ ಪಡಸಲಗಿ ತನ್ನ ಸಹಚರರಾದ ರವಿ ಪಾಟೀಲ, ಮಹಾವೀರ ದರೆಯಪ್ಪನವರ, ಬೀರಪ್ಪ ಆಡಿಯೂಡಿ ಹಾಗೂ ಮಲ್ಲುನಾವಿ ಜೊತೆಗೂಡಿ ಸೋಮಲಿಂಗಪ್ಪನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಕಾರಿನಿಂದ ಇಳಿದ ತಕ್ಷಣವೇ ಚಾಕುವಿನಿಂದ ಹಿರಿದು ಹತ್ಯೆ ಮಾಡಲಾಗಿದೆ. ಸೋಮಲಿಂಗಪ್ಪ ಕಾರಿನ ಪಕ್ಕದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಇದಕ್ಕೂ ತೃಪ್ತಿಯಾಗದ ಆರೋಪಿಗಳು ಮೃತದೇಹದ ಮೇಲೆ ಹಾಗೂ ಹೊಸ ಕಾರಿನ ಮೇಲೂ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಆರೋಪಿ ಸದಾಶಿವನ ಪತ್ನಿಯ ಜೊತೆ ಮೃತ ಸೋಮಲಿಂಗಪ್ಪ ಅನೈತಿಕ ಸಂಬಂಧ ಹೊಂದಿದ್ದಾನೆ ಎಂಬ ಶಂಕೆಯಿಂದ ಈ ಕೊಲೆ ನಡೆದಿದೆ ಎಂದು ತಿಳಿದು ಬಂದಿದೆ. ಇಬ್ಬರ ನಡುವೆ ಹಳೆ ವೈಷಮ್ಯವೂ ಇದಕ್ಕೆ ಕಾರಣ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡಿದ ಎಸ್ಪಿ ಸಿದ್ಧಾರ್ಥ್ ಗೋಯಲ್, ಈ ಪ್ರಕರಣದಲ್ಲಿ ಪ್ರಮುಖ 5 ಜನ ಆರೋಪಿಗಳನ್ನು ಗುರುತಿಸಲಾಗಿದೆ. ಮುಖ್ಯ ಆರೋಪಿ ಸೇರಿದಂತೆ 3 ವಶಕ್ಕೆ ಪಡೆಯಲಾಗಿದೆ. ಹಳೆಯ ವೈಷಮ್ಯ ಮತ್ತು ವೈಯಕ್ತಿಕ ಕಾರಣಗಳಿಂದ ಈ ಘಟನೆ ನಡೆದಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಇನ್ನಷ್ಟು ತನಿಖೆ ಮುಂದುವರೆದಿದೆ ಎಂದಿದ್ದಾರೆ. ಇನಿಷಿಯಲ್ ವಿಕ್ಟಿಮ್ ಸ್ಟೇಟ್ಮೆಂಟ್ ಕೊಟ್ಟ ಪ್ರಕಾರ ಅಕ್ಯೂಸ್ಡ್ ವಿಕ್ಟಿಮ್ ಗಾಡಿಯಲ್ಲಿ ನಮಗೆ ಪೆಟ್ರೋಲ್ ಸಿಕ್ತು ಅಂತ ಹೇಳಿದ್ರು. ಬಟ್ ಈಗ ನಾವು ಅಕ್ಯೂಸ್ ಒಪ್ಕೊಂಡಿದ್ದಾರೆ. ನಾವು ಈ ಪೆಟ್ರೋಲ್ ಬಂಕಿಂದ ಪೆಟ್ರೋಲ್ ಪರ್ಚೇಸ್ ಮಾಡಿದ್ದೀವಿ. ಅದು ನಾವು CCTV ಮುಖಾಂತರ ಕೂಡ ವೆರಿಫೈ ಮಾಡಿದ್ದೀವಿ. ಒಂದ್ ಕ್ಯಾನ್ ಅಲ್ಲಿ ಇತ್ತು ಅಂತ ನೋಡ್ಬೇಕು ಅಂತ. ಫಾಲೋ ಮಾಡಿಲ್ಲ. ಅವರು ಫೋನ್ ನಲ್ಲಿ ಅವ್ರ ಮೂವ್ಮೆಂಟ್ ಟ್ರ್ಯಾಕ್ ಮಾಡ್ತಾ ಇದ್ರು, ಎಲ್ಲಿಂದ ಬರ್ತಿದ್ದಾನೆ. ಫಾರ್ ಎಕ್ಸಾಂಪಲ್ ಮಧ್ಯಾಹ್ನ 2 ಗಂಟೆಗೆ ಒಂದು ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ್ದಾನೆ ಅವನು ವಿಕ್ಟಿಮ್, ನಾನು ಈ ತರ ಹೊಸ ಕಾರ್ ಪರ್ಚೇಸ್ ಮಾಡಿದ್ದೀನಿ. ಸ್ವಿಫ್ಟ್ ಕಾರ್ ಇದೆ, ಹೊಸ ಕಾರ್ ಇವರು ಪರ್ಚೇಸ್ ಮಾಡಿದ್ರೆ. ಸ್ವಿಫ್ಟ್ ಕಾರ್ ಪರ್ಚೇಸ್ ಮಾಡಿದ್ರು, ವೈಟ್ ಕಲರ್ ಕಾರ್ ಪರ್ಚೇಸ್ ಮಾಡಿದ್ರು. ಅದೇ ಕಾರಿಗೆ ಇವರು ಬೆಂಕಿ ಹಚ್ಚಿದ್ರು. ವಾಟ್ಸ್ಆಪ್ ಸ್ಟೇಟಸ್ ಪರ್ಚೇಸ್ ಆದ ನಂತರ ವಿಕ್ಟಿಮ್ ಹೇಳೋ ಪ್ರಕಾರ ಈ ತರ ನಂಗೆ ಈ ತರ ಸ್ವಲ್ಪ ಹೊಸ ಕಾರ್ ಪರ್ಚೇಸ್ ಮಾಡಿದ್ದಾರೆ, ಈ ತರ ಎಲ್ಲ ಊರಲ್ಲಿ ಈ ತರ ತಿರ್ಗಾಡ್ತಾ ಇದ್ದಾರೆ. ಅವರಿಗೆ ಆ ಟೈಮ್ ಅಲ್ಲಿ ಮನ್ಸಲ್ಲಿ ಪ್ಲಾನಿಂಗ್ ಇದು ಸ್ವಲ್ಪ ದ್ವೇಷ ಬಂತು. ಆ ಟೈಮ್ ಅಲ್ಲಿ ಅವರು ಎಲ್ಲ ಅಸೋಸಿಯೇಟ್ಸ್ಗೆ ಕರೆದಿದ್ರು, ಒಂದ್ ಕಡೆ ಕರೆದಿದ್ರು. ಇವರು ಅಕ್ಯೂಸ್ ಅವರು ನಮ್ ಚಿಕ್ಕಪಡಿಸಲ್ಗೆ ಅಲ್ಲಿ ಇರ್ತಾರೆ, ಅಲ್ಲಿ ಹತ್ತಿರನೇ ಎಲ್ಲರಿಗೆ ಕರೆದಿದ್ರು. ಮತ್ತೆ ಅಲ್ಲಿ ಪಕ್ಕ ಒಂದು ಬಾರ್ ಅಲ್ಲಿ ಎಲ್ಲರೂ ಕುಡಿದಿದ್ರು. ಮತ್ತೆ ಕನ್ನೋಲಿ ಅಲ್ಲಿ ಹೋಗಿ ಇವರು ಕನ್ನೋಲಿ ಜಂಕ್ಷನ್ ಮುಖಾಂತರ ಅಲ್ಲಿ ಕೂಡ ಸ್ವಲ್ಪ ಒಂದ್ ಗಾಡಿಯಲ್ಲಿ ಕುತ್ಕೊಂಡು ಕುಡಿದಿದ್ರು. ಅಕ್ಯೂಸ್ಡ್ ಕಾರ್ ನೆಕ್ಸ್ಟ್ ಬೇರೆ ಕಾರ್ ಅಲ್ಲಿ ಇದೆ. ಮತ್ತೆ ಕನ್ನೋಲಿ ಜಂಕ್ಷನ್ ಹತ್ತಿರ ಇವರು ವೇಟ್ ಮಾಡ್ತಾ ಇದ್ರು, ಯಾವಾಗ ಸಿಗತ್ತೆ ಆ ಟೈಮ್ ಅಲ್ಲಿ ಈ ತರ ನಾವು ಒಂದು ಮರ್ಡರ್ ಮಾಡ್ತೀವಿ ಅಂತ. ಹಾಗೆ ಮತ್ತೆ ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ ಅಂತ ಈ ತರ ಇದೆ. ಇಟ್ ಇಸ್ ಎ ಪ್ಲಾನ್ಡ್ ಮರ್ಡರ್. ಈಗ ಪ್ಲಾನ್ ಮರ್ಡರ್ ಇದೆ. ದ್ವೇಷ ಕೂಡ ಹಳೆ ದ್ವೇಷ ಇದೆ, ಆಲ್ಮೋಸ್ಟ್ 1.5 ವರ್ಷದಿಂದ ದ್ವೇಷ ಇದೆ. ಪ್ಲಾನಿಂಗ್ ಯಾವ ಸ್ಟೇಜ್ ಅಲ್ಲಿ ಆಯ್ತು ಅಥವಾ ಅವರು ಪ್ಲಾನಿಂಗ್ ಮುಂಚೆ ಇತ್ತು, ಅಸೋಸಿಯೇಟ್ಸ್ಗೆ ಆಮೇಲೆ ಡಿಸ್ಕ್ಲೋಸ್ ಮಾಡಿದ್ರು, ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಇಬ್ರು ಒಂದೇ ಊರವರು ಇದ್ದಾರೆ. ಇವರು ಅಣ್ಣ ತಮ್ಮ ಇದ್ದಾರೆ. ಅವ್ರ ವೈಫ್ ಕೂಡ, ಇಬ್ರದ್ದು ವೈಫ್ ಕೂಡ ಸಿಸ್ಟರ್ಸ್ ಇದ್ದಾರೆ, ಅಂದ್ರೆ ಅಕ್ಕ ತಂಗಿದು ಇದ್ದಾರೆ. ಒಂದೇ ಕಮ್ಯುನಿಟಿ ಅವರು ಇದ್ದಾರೆ. ಆ ಊರಲ್ಲಿ ಸ್ವಂತ ಪರ್ಸನಲ್ ದ್ವೇಷ ಕಾರಣ ಈ ತರ ಮಾಡಿದ್ದಾರೆ ಅಂತ ಈ ತರ ಇದೆ. ಇಬ್ರು ಫೈನಾನ್ಷಿಯಲಿ ವೆಲ್ ಆಫ್, ಅಟ್ ಲೀಸ್ಟ್ ಫೈನಾನ್ಷಿಯಲ್ ಕಾರಣ ಇಲ್ಲ ಅಂತ ಕಂಡು ಬರ್ತಾ ಇದೆ. ಅದನ್ನ ನಾವು ಇನ್ನೊಂದ್ಸರಿ ವೆರಿಫೈ ಮಾಡ್ತಾ ಇದ್ದೀವಿ. ಘಟನೆ ನಡೆದ ಕೂಡಲೇ ಸಾವಳಗಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈಗಾಗಲೇ 3 ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾರು ಮಾತಾಡೋದು ಮತ್ತೆ ಹೇಳಿ ಹೆಸರು ಕೇಳಕತ್ತಿನ 10 ಗಂಟೆಗೆ ಮುಗಿಸ್ ಹಾಕಿನ ನಾವಲ್ಲಿ 10-20 ಕೊಳ್ಳ 20 ನಿಮಿಷ ಕೊಡ್ತೀನಿ. 10-20 ಕೊಳ್ಳ
ಇನ್ನು ಇಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಒಟ್ಟಿನಲ್ಲಿ ಹೊಸ ಜೀವನದ ಆರಂಭಕ್ಕಾಗಿ ತಂದ ಕಾರು ಅದೇ ದಿನವೇ ಸಾವಿನ ಸಾಕ್ಷಿಯಾಗಿ ಮಾರ್ಪಟ್ಟಿರೋದು ದುಃಖಕರ ಸಂಗತಿ. ವೈಯಕ್ತಿಕ ವೈಷಮ್ಯ ಎಷ್ಟು ಭೀಕರ ಅಂತ್ಯಕ್ಕೆ ದಾರಿ ಮಾಡಿಕೊಡುತ್ತವೆ ಎಂಬುದಕ್ಕೆ ಈ ಘಟನೆ ಮತ್ತೊಂದು ಉದಾಹರಣೆಯಾಗಿದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.